ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾರ್ಡ್ಗೆಲ್ಲ ಪೂಜೆ ಮಾಡಿ ಕಾರ್ಡನ್ನು ಒಂದು ಸ್ವಲ್ಪ ಫೋಟೋ ಹಿಡ್ಕೊಂಡು ನೆಕ್ಸ್ಟ್ ಡೇ ನಾವು ಮೆಹಂದಿ ಶಾಸ್ತ್ರಗೆ ಮೆಹಂದಿ ಹಾಕೋದಕ್ಕೆಲ್ಲ ವಿಡಿಯೋ ಮಾಡ್ಕೊಂಡು ಮೆಹಂದಿ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 6 o'clock ನಾವು ಪೂಜೆ ಇಟ್ಕೊಂಡಿದ್ವಿ. ಅಂದರೆ ಫಸ್ಟು ಕಡ್ಡಿ ಹೂಣೋ ಶಾಸ್ತ್ರ ಇತ್ತು. ಕಡ್ಡಿ ಹೂಣೋ ಶಾಸ್ತ್ರಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮದುವೆನ ಫಸ್ಟ್ ಡೇನ ಸ್ಟಾರ್ಟ್ ಮಾಡಿದ್ವಿ ನಾವು. ಹೀಗೆ ಪೂಜೆ ಮಾಡೋದಕ್ಕೆ ನನ್ನ ತಂಗಿ ಎಲ್ಲ ಪೂಜೆ ಮಾಡ್ಕೊಂಡು ರಂಗೋಲಿ ನೋಡಿ ಫ್ರೆಂಡ್ಸ್, ಈ ಥರ ಹಾಕಬೇಕು ರಂಗೋಲಿನ, ಗೊತ್ತಾ? ಗೊತ್ತಿಲ್ಲ ಅಂದರೆ ನೋಡಿ ತಿಳ್ಕೊಳ್ಳಿ ನೀವು. ಅಷ್ಟನ್ನ ಕಡ್ಡಿಗೆ ಫುಲ್ಲು ಉಜ್ಜಿಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಅಲ್ಲಿರೋ ನನ್ನ ತಮ್ಮಂದಿರಿಗೆ ಸ್ಕೂಲ್ಗೆ ಹೋಗೋಕೆ ಇಷ್ಟನೇ ಇಲ್ಲ. ಅಲ್ಲಿ ಬಂದೇ ಹೇಳ್ತಿದ್ದಾರೆ ಇವತ್ತು ನಾನು ರಜಾ ಹಾಕೊತೀನಿ ಅಂತ. ಹೇಗೆಲ್ಲ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಹಿರೀಕರು ಅಜ್ಜಿ ಅಂತ ಇದ್ದಾರೆ, ನಮ್ಮ ಅಜ್ಜಿ, ಅವರು ಹೇಳ್ಕೊಡ್ತಿದ್ರು ಹೇಗೆಲ್ಲ ಪೂಜೆ ಮಾಡಬೇಕು ಅಂತ. ಗಣಪತಿ ತಂದಿ ಕುರಿ ಅಲ್ಲಿ ಗಣಪತಿ ಕಲರ್ಸ್ನ ಕುಂಕುಮ ನೀನಲ್ಲಿ ಮುಂದೆ ಇಂದ ವಿಡಿಯೋ ಮಾಡು. ನಾನು ಇಲ್ಲಿಂದ ಮಾಡ್ತಾ ಇಲ್ಲ, ಇಲ್ಲಿ ನಿಂತ್ಕೊಂಡು ಮಾಡೋ. ಒಬ್ಬರು ಹೇಳಿದ್ರೆ ಸರಿ, ನಾಲ್ಕು ಮಾತು ಹೇಳಿದ್ರೆ ಕೈ ಕಲರ್ ಸರಿ ಗಂಟ್ಸ್ಕ ಮಂಗ್ಲಾಟ್ ಮಾಡಿ ನಿಮ್ಮ ಮನೆ ದೇವ್ರನ್ನೆಲ್ಲ ಮುಖ್ಯ. ನಾಯಿ 35 ನಮ್ಮ ಅಜ್ಜಿ ಇಟ್ಕೊಂಡು ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನಾವೆಲ್ಲಿ ಪೂಜೆ ಮಾಡ್ತಿರೋ ಅಲ್ಲೇ ಹೋಗಿದ್ದು ಅದು. ಹೊಗೆ ಕೊಡೋ ಚೆನ್ನಾಗಿ, ಕಾಯಿ ಕೊಡು ಅಂದ್ರೆ ಬುಡ್ ಕೊಡ್ತಾಳೆ. ಹಾಗೆ ಮುತ್ತೈದವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ತಾ ಇದ್ದೀನಿ. ಹಾಗೆ ನಾನು ಅವಳಿಗೆ ಅರ್ಶಿನ ಕುಂಕುಮ ಇಟ್ಟು ಎಲ್ಲರೂ ಮುತ್ತೈದರೆಲ್ಲ ಸೇರಿ ಆವಾಗೂ ಅರ್ಶಿನ ಕುಂಕುಮ ಇಡ್ತಾ ಇದ್ದೀವಿ. ನಮ್ಮ ಅಜ್ಜಿ ದೇವ್ರಿಗೆಲ್ಲ ಮುಕ್ಕೊಂಡು ಅವ್ರಿಗೆ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಅರ್ಶಿನ ಕುಂಕುಮ ಇಡ್ತಿದ್ದಾರೆ. ಮುಕ್ಕೋಟಿ ದೇವ್ರನ್ನೆಲ್ಲ ಬೇಡ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ಅವ್ರಿಗೆ ಆಶೀರ್ವಾದ ಮಾಡ್ಕೊಂಡು ದೊಡ್ಡವ್ರಿಗೆ ಆಶೀರ್ವಾದ ಎಲ್ಲ ತಗೊಂಡು ದೇನ ಸ್ಟಾರ್ಟ್ ಮಾಡಿದ್ರಿ. ಕೆಲವೊಂದು ಫೋಟೋಶೂಟನ್ನ ಇಟ್ಕೊಂಡು ಫೋಟೋಸ್ ಇಟ್ಕೊಂಡು ಸ್ಮೈಲ್ ಕೊಟ್ಕೊಂಡು ನೋಡಿ ಈ ಥರ ರೆಡಿ ಮಾಡಿ ಫೈನಲಿ ಪೂಜೆ ಮುಗೀತು. ಹಾಗೆ ಆವತ್ತಿನ ದಿವಸನೇ ಚಪ್ರ ಹಾಕೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಆ ಚಪ್ರ ಹಾಕೋದಿತ್ತು. ಅದಕ್ಕೆಲ್ಲ ಚಪ್ರ ಹಾಕೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಫೈನಲಿ ಚಪ್ರಕ್ಕೆಲ್ಲ ಈ ಥರ ರೆಡಿ ಮಾಡಿದ್ವಿ.
ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಚಪ್ಪರ. ಏನೇನು ಶಾಸ್ತ್ರ ಇರುತ್ತೋ ಆ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡು ಬಳೆ ತೊಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಯಾವ್ಯಾವ ಥರ ಪೂಜೆ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಳೆ ತೊಡಿಸೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಮುತ್ತೈದರಿಗೆಲ್ಲ ಬಳೆ ತೊಡಿಸಿ ಒಂಥರ ಚೆನ್ನಾಗಿತ್ತು ಬಳೆ ಶಾಸ್ತ್ರಗಳೂ. ಕೆಲವೊಂದು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಬಳೆ ಎಲ್ಲ ಹಿಡ್ದಿದ್ದಾದ್ಮೇಲೆ ಒಂದು ಫೋಟೋ ಹಿಡಿಸ್ಕೊಂಡು ವಿಡಿಯೋ ಮಾಡಿಕೊಂಡು ಇದ್ರಿ. ಹಾಗೆ ಈವ್ನಿಂಗ್ ಹಳದಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಿಕೊಂಡು ಫಸ್ಟ್ ಲುಕ್ ಈ ಥರ ಇತ್ತು. ದೇವ್ರಿಗೆಲ್ಲ ಪೂಜೆ ಮಾಡಿ ಹಳದಿ ಶಾಸ್ತ್ರನ ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ. ಹೇಗೆ ಕಾಣಿಸ್ತಿದ್ದಾಳೆ ನನ್ನ ತಂಗಿ? ದಂತದ ಗೊಂಬೆ ಥರನೇ ಕಾಣಿಸ್ತಿದ್ದಾಳ ಅಲ್ವಾ? ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ಅಲ್ಲಿ ಈ ಥರ ಕಳಶನ ರೆಡಿ ಮಾಡ್ತಾರೆ. ಕಳಶನೆಲ್ಲ ಪೂಜೆ ಮಾಡಿ ಆಮೇಲೆ ಶಾಸ್ತ್ರಕ್ಕೆ ಹಳದಿ ಶಾಸ್ತ್ರಕ್ಕೆಲ್ಲ ಕೂತ್ಕೊಳ್ಳೋದು. ಹಾಗೆ ಒಂದೆಲ್ಲ ರೀಲ್ಸ್ ಮಾಡಿಕೊಂಡು ಫೋಟೋಶೂಟ್ ಮಾಡಿಕೊಂಡು ಹಳದಿ ಶಾಸ್ತ್ರಿಗೆ ರೆಡಿ ಆದ್ರಿ. ನಾವು ಏನು ತಂದಿರ್ತೀರಿ ತಾಳಿ, ಕಾಲುಂಗ್ರ, ಮಿಂಚು, ತೋರ್ ಮನೆ ತಾಳಿ ಎಲ್ಲದೇ ಕಳಶದ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ಈಗ ಅವ್ರಿಗೆ ಅರ್ಶಿನ ಇಕ್ಕೋದಕ್ಕಿಂತ ಮುಂಚೆ ದೊಡ್ಡವ್ರಿಗೆಲ್ಲನೂ ಆಶೀರ್ವಾದ ತಗೊಂಡು ಹಳದಿ ಶಾಸ್ತ್ರಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇವರು ಮತ್ತೆ ನಮ್ಮ ನಮಗೂ ಏನಾಡಿತ್ತು, ನಮ್ಮ ತಂಗಿಯವ್ರಿಗೂ ಇವರೇ ಮಾಡ್ತಾ ಇರೋದು. ಮತ್ತೆ ಆಗೋರು ನಮ್ಮ ಕಡೆ ತವ್ರ ಮನೆ ತಾಳಿನ ಕಟ್ತಿದ್ದಾರೆ. ನಮ್ಮ ಅವರು ಶಾಸ್ತ್ರ ಎಲ್ಲ ಮಾಡಿದ್ರಲ್ಲ, ಅವ್ರಿಗೆ ಅರ್ಶಿನ ಹಚ್ಚಿ ಕಳಶಿಗೆಲ್ಲ ಇಟ್ಟು ಅರ್ಶಿನ ಶಾಸ್ತ್ರನ ಈಗ ಸ್ಟಾರ್ಟ್ ನಮ್ಮನೆ ಕಡೆಯಿಂದ. ಅತ್ತೆ ಮಾವ ಇಟ್ಟಿದ್ದಾದ್ಮೇಲೆ ದೊಡ್ಡವರೆಲ್ಲ ಇಟ್ಟು ಎಲ್ಲರೂ ನಮ್ಮೂರಲ್ಲಿ ಎಲ್ಲರಿಗೂ ಹೇಳ್ಕೊಂಬಂದಿದ್ದು ಅರ್ಶಿನ ಶಾಸ್ತ್ರ ಇದೆ ಅಂದ್ಬಿಟ್ಟು ಅವರೆಲ್ಲ ಬಂದು ಅರ್ಶಿನ ಶಾಸ್ತ್ರ ಎಲ್ಲ ಅರ್ಶಿನ ಇಟ್ಟು ಹುಡುಗಿಗೆ ಆಶೀರ್ವಾದ ಮಾಡಿ ಅರ್ಶಿನ ಶಾಸ್ತ್ರನ ತುಂಬ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿತ್ತು. ಇವರು ನನ್ನ ಚಿಕ್ಕಮ್ಮ, ನಮ್ಮಮ್ಮವ್ರ ತಂಗಿ, ಆಮೇಲೆ ನಾನು ಇಡ್ತಾಯಿದ್ದೀನಿ. ನನ್ನ ತಂಗಿಗೆ ನಾನು ಅರ್ಶಿನ ಇಡ್ತಾಯಿದ್ದೀನಿ ಅಂದರೆ ಏನೋ ಒಂಥರ ಖುಷಿ ಆಯಿತು. ಆ ಫೀಲಿಂಗ್ಸ್ ಹೇಳ್ಕೊಳಕ್ಕಾಗಲ್ಲ ಬಿಡಿ. ನೋಡಿ ಸಾಂಗ್ಸ್ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ನೋಡಿ. ರಾಮನಲ್ಲಿ ಶ್ರೀಗಂಧ ಈ ಬೊಂಬೆ ಅನ್ನವೋ ನಮ್ಮ ಪುಟಾಣಿ ತುಂಬ ಚೆನ್ನಾಗಿ ಹಾಡಾಡ್ತಿದ್ದಾಳಲ್ವಾ? ಸೇಬಿದೆ ಅಲ್ಲೇ ಗಿಳಿಯ ಮೂಗಿದೆ, ಹಣ್ಣ ತುಟಿಯಲ್ಲಿ ದಾಳಿಂಬೆ ಕಾಳು ಬಾಯಲಿ, ಏನಿದು ಏನು ಮೋಜಿದು, ಏನು ಮೋಜಿದು, ನಾಚಿಕೆ ಆಗ್ಬೇಕು. ಯಾರಿಗಳು ಯಾರಿಗಳು ಸೂಜಿ ಮನೆ ಕಂಡು ಫ್ರೆಂಡ್ಸ್ ಗಂಡನ ಹೆಸರು ಅಂದರೆ ಹಳ್ಳಿ ಹುಡುಗಿ ಗಂಡನ ಹೆಸರು ಹೇಳೋದಿಲ್ಲ ಅಂತ ಹೇಳ್ತಿದ್ದಾಳೆ. ಕೀರ್ತನಕ್ಕ ಸೂಪರ್.
ಫೈನಲಿ ಹಳದಿ ಶಾಸ್ತ್ರ ಎಲ್ಲ ಮುಗೀತು. ಆಮೇಲೆ ಕಳಶ ಎತ್ಕೊಂಡು ಛತ್ರಿಗೆ ಹೋಗ್ಬೇಕಾಗಿತ್ತು. ಆವಾಗ ಮನೆಯಿಂದ ಹೋಗ್ಬೇಕಾದ್ರೆ ಹಿಂಗೆ ವಿಡಿಯೋ ಮಾಡಿಕೊಂಡು ನಾನು ನನ್ನ ತಂಗಿ ಫ್ರೆಂಡ್ಸು, ನಮ್ಮ ಚಿಕ್ಕಮ್ಮ ಎಲ್ಲರೂ ಹೋಗಿ ಕಾರ್ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಆಮೇಲೆ ಛತ್ರದ ಹತ್ರ ದೇವಸ್ಥಾನ ಹತ್ರ ಹೊರಟ್ರಿ ನಾವು. ಇಲ್ಲಿಗೆ ನಮ್ಮ ಬ್ಲಾಗ್ ಎಂಡ್ ಆಗ್ತಿದೆ. ನೆಕ್ಸ್ಟ್ ಬ್ಲಾಗಿಗೆ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.